ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ಒಂದು ಪ್ರಶ್ನೆ. ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು ಅಂದರೆ, ಇವತ್ತಿನ ಕಾಲದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ತುಂಬ ಅವಶ್ಯಕ ಅಂದರೆ, ಇದು ಆಕ್ಸಿಡೆಂಟ್ ಆಗಿ ಮನುಷ್ಯ ಅಡ್ಮಿಟ್ ಆದ್ರೂ ಚಿಕಿತ್ಸೆಗೆ ದುಡ್ಡು ಸಿಗುತ್ತೆ, ಹುಷಾರಿಲ್ಲದೆ ಅಡ್ಮಿಟ್ ಆದ್ರೂ ದುಡ್ಡು ಸಿಗುತ್ತೆ. ಇವತ್ತಿನ ದಿವಸ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ರಿಚ್ ಫ್ಯಾಮಿಲಿನೇ ಅಂದ್ಕೊಳ್ಳೋಣ, ಇವತ್ತು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ, ಹೊಸ ಥರ ತೊಂದರೆಗಳಾಗ್ತಾ ಇದೆ ದೇಶದಲ್ಲಿ ಆರೋಗ್ಯದ ಸಮಸ್ಯೆ ಪಟ್ಟಂಗೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕೋವಿಡ್ ಆಗಿರ್ಬೋದು, ನಾವು ಯಾರೂ ಇಮ್ಯಾಜಿನೇ ಮಾಡಿರಲಿಲ್ಲ ಕೋವಿಡ್ ಇಂಥ ದೊಡ್ಡ ಮಹಾಮಾರಿ ಆಗುತ್ತೆ ಅಂಥೇಳಿ. ಅದೇ ಥರ ಯಾವುದ್ಯಾವುದೋ ಹೊಸ ಕಾಯಿಲೆಗಳೆಲ್ಲ ಬರ್ತದೆ. ಮತ್ತು ಆಕ್ಸಿಡೆಂಟ್ ಅಂತೂ ಈ ಹೆಡ್ ಇಂಜುರೀಸು ಅದು ಇದು ಆಗಿಬಿಟ್ರೆ ತುಂಬ ಖರ್ಚು ಬಂದ್ಬಿಡುತ್ತೆ. ಅಥವಾ ಮೇಜರ್ ಕಾಯಿಲೆಗಳು ಯಾವುದೇ ಬಂದ್ರೂ ಇವತ್ತಿನ ದಿವಸ ಬೆಸ್ಟ್ ಆಫ್ ದಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಯಾವುದೋ ಹಾಸ್ಪಿಟಲ್ಸ್, ಒಳ್ಳೆ ಹಾಸ್ಪಿಟಲ್ಸ್ ಇದೆ, ಒಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಒಳ್ಳೆ ಡಯಾಗ್ನೋಸ್ಟಿಕ್ಸ್ ಇದೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನಮ್ಮಲ್ಲಿ ಅತ್ಯಂತ ಪ್ರತಿಭಾಶಾಲಿಗಳಾದ ಡಾಕ್ಟರ್ಗಳಿದ್ದಾರೆ, ಎಲ್ಲ ಇದೆ. ಆದರೆ ಇದಕ್ಕೆಲ್ಲ ಒಂದು ತುಂಬ ಹಣ ಖರ್ಚಾಗುತ್ತೆ. ಹಾಸ್ಪಿಟಲ್ಸ್ ಎಷ್ಟು ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ, ಎಷ್ಟು ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಅಷ್ಟು ಹಣ ಭರಿಸ್ಬೇಕಾಗತ್ತೆ ನಾವು. ಲೋವರ್ ಮಿಡಲ್ ಕ್ಲಾಸ್ ಅಥವಾ ಹೈಯರ್ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ರಿಚ್ ಕ್ಲಾಸ್ ಫ್ಯಾಮಿಲಿ ಯಾರಿಗೇ ಆದ್ರೂ ಇವತ್ತು ಸಡನ್ನಾಗಿ ಒಂದು 10-15 ಲಕ್ಷ ಖರ್ಚು ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಒಂದು ಫ್ಯಾಮಿಲಿ ಅದನ್ನು ತಡ್ಕೊಳ್ಳೋ ಅಂಥದ್ದು. ಆ ಹಣ ಹೊಂದಿಸ್ಬೇಕು, ಅಥವಾ ಅರ್ನ್ ಮಾಡೋ ಪರ್ಸನ್ಗೇ ಏನೋ ಹಾರ್ಟ್ ಪ್ರಾಬ್ಲಮ್ ಆಯಿತು, ಇನ್ನೇನೋ ತೊಂದರೆ ಆಯಿತು, ಏನೋ ಆಗಿ ಅಡ್ಮಿಟ್ ಆಗಿಬಿಟ್ರೆ ಕುಟುಂಬ ಬಹಳ ತೊಂದರೆ ಪಡಬೇಕಾಗತ್ತೆ ಹಣ ಸಂಗ್ರಹ ಮಾಡೋದರಲ್ಲಿ. ಹಾಗಾಗಿ ಆರೋಗ್ಯ ವಿಮೆ ಅನ್ನೋದು, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇವತ್ತಿನ ದಿವಸ ಯಾವುದೇ ರೀತಿ, ನಾನು ಹೇಳ್ದಂಗೆ ನಗರ ಪ್ರದೇಶ ಆಗಿರ್ಬೋದು, ಗ್ರಾಮೀಣ ಪ್ರದೇಶ ಆಗಿರ್ಬೋದು, ಟೈರ್ 1 ಸಿಟೀಸ್, ಟೈರ್ 2 ಸಿಟೀಸ್ ಎಲ್ಲೇ ಇದ್ರೂ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತಗೊಳ್ಳೋದು ತುಂಬ ಅವಶ್ಯಕತೆ ಇವತ್ತು ಇದೆ. ಎಲ್ಲದಕ್ಕಿಂತ ಜಾಸ್ತಿ ಅವಶ್ಯಕತೆ ಇವತ್ತಿದೆ. ಹಾಗಾಗಿ ಇದನ್ನು ಇಮ್ಮಿಡಿಯೇಟಾಗಿ ಯಾರ್ಯಾರು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿಲ್ವೋ ಅವರೆಲ್ಲ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡು ಕವರ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ.